गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरवे नमः। ಈ ಕಡೆ ಆಫೀಸ್ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಆಗುತ್ತೆ. ಎಲ್ಲ ಶಿಕ್ಷಕ ಶಿಕ್ಷಕರನ್ನು ವೇದಿಕೆಗೆ ಆಗಮಿಸಬೇಕು ತಮ್ಮಲ್ಲಿದೆ. ಎಲ್ಲ ವಿದ್ಯಾರ್ಥಿಗಳು
ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ದೀಂ ದೀಂ ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕರ್ಣ ವಿಲೋಪಿತ ಸೂತ್ರ ವಾಮನರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಪಾದ ನಮಸ್ತೆ
ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಅಪ್ಪನಂತೆ ಬಲವು ನೀಡಿದ ಅಮ್ಮನಂತೆ ಒಳವು ತೋರಿ, ದೈವದಂತೆ ಗಣವಾದ ನನ್ನ ಬಾಲಿಗೆ ಬೆಳಕುವಾದ. ಮೊಗದಲ್ಲಿ ಸಿಡುಕ ತೋರಿಸಿ, ಹೃದಯದಲ್ಲಿ ಪ್ರೀತಿ ತುಂಬಿಸಿ, ನನ್ನ ಆಸೆಗೆ ರೇಖೆ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. फैलाई आशाओं की बादल छाई, कोई उम्मीद है ये जिंदगी रे. धरती का आंचल ओढ़े, दिल से दिल के धागे जोड़े, बातें जहां में अपनी खुशी रे. सिखाते हुए मिलाते हैं पर्दों पे दिल में प्यार की ज्योति जगाते हुए, आ जाओ मिलके हम ये कहें.
ಪೂಜೆ ಮಾಡೋಣ ಸಜ್ಜನ ಗಡವಾಸ ರಾಮದಾಸಾಶ್ರಿತ ಸಜ್ಜನ ಗಡವಾಸ ರಾಮದಾಸಾಶ್ರಿತ ಭುಜಗಾಂಧಿಕ ಶ್ರೀಧರನ ಪಾದ ಭುಜಗಾಂಧಿಕ ಶ್ರೀಧರನ ಪಾದ ಭುಜಗಾಂಧಿಕ ಶ್ರೀಧರನ ಪಾದ ಪೂಜೆ ಮಾಡೋಣ ಸರ್ ಪೂಜೆ ಮಾಡೋಣ ಪೂಜೆ ಮಾಡೋಣ ಪೂಜೆ ಮಾಡೋಣ ನಾನು ನೀನಂತೆಂಬ ಭೇದ ಭಾವವ ಬಿಟ್ಟು ನಾನು ನೀನಂತೆಂಬ ಭೇದ ಭಾವವ ಬಿಟ್ಟು ಸಾನೂರಾಗಡಿ ಪಾದ್ಯ ಅರ್ಘ್ಯವ ಕೊಟ್ಟು ಸಾನೂರಾಗಡಿ ಪಾದ್ಯ ಅರ್ಘ್ಯವ ಕೊಟ್ಟು ಜ್ಞಾನ ಭಕ್ತಿಗಳೆಂಬ ಗೌಧ ಪುಷ್ಪವನಿಟ್ಟು ಜ್ಞಾನ ಭಕ್ತಿಗಳೆಂಬ ಗೌಧ ಪುಷ್ಪವನಿಟ್ಟು ದೀನಾವತ್ಸಲ ಶ್ರೀಧರನ ಆರತಿ ಎತ್ತಿ ದೀನಾವತ್ಸಲ ಶ್ರೀಧರನ ಆರತಿ ಎತ್ತಿ ಪೂಜೆ ಮಾಡೋಣ ಬನ್ನಿರಿ ರಾಮದಾಸಾಶ್ರಿತ ಸಜ್ಜನ ಗಡವಾಸ ರಾಮದಾಸಾಶ್ರಿತ ಭುಜಗವಂದಿತ ಶ್ರೀಧರನ ಪಾದ ಭುಜಗವಂದಿತ ಶ್ರೀಧರನ ಪಾದ ಭುಜಗವಂದಿತ ಶ್ರೀಧರನ ಪಾದ ಪೂಜೆ ಮಾಡೋಣ ಬನ್ನಿರಿ ಪಾದ ಪೂಜೆ ಮಾಡೋಣ ಬನ್ನಿರಿ ಪೂಜೆ ಮಾಡೋಣ ಬನ್ನಿರಿ ಪಾದ ಪೂಜೆ ಮಾಡೋಣ ಬನ್ನಿರಿ ನಾನು ನೀನಂತೆಂಬ ಭೇದ ಭಾವವ ಬಿಟ್ಟು ನಾನು ನೀನಂತೆಂಬ ಭೇದ ಭಾವವ ಬಿಟ್ಟು ಸಾನೂರಾಗಡಿ ಪಾದ್ಯ ಅರ್ಘ್ಯವ ಕೊಟ್ಟು ಸಾನೂರಾಗಡಿ ಪಾದ್ಯ ಅರ್ಘ್ಯವ ಕೊಟ್ಟು ಜ್ಞಾನ ಭಕ್ತಿಗಳೆಂಬ ಗೌಧ ಪುಷ್ಪವನಿಟ್ಟು ಜ್ಞಾನ ಭಕ್ತಿಗಳೆಂಬ ಗೌಧ ಪುಷ್ಪವನಿಟ್ಟು ದೀನಾವತ್ಸಲ ಶ್ರೀಧರನ ಆರತಿ ಎತ್ತಿ ದೀನಾವತ್ಸಲ ಶ್ರೀಧರನ ಆರತಿ ಎತ್ತಿ ಪೂಜೆ ಮಾಡೋಣ ಬನ್ನಿರಿ ಸದ್ಗುರುವಾದ ಪೂಜೆ ಮಾಡೋಣ ಬನ್ನಿರಿ ಪೂಜೆ ಮಾಡೋಣ ಬನ್ನಿರಿ ಸದ್ಗುರುವಾದ ಪೂಜೆ ಮಾಡೋಣ ಬನ್ನಿರಿ ಕ್ರೋಧವನಿ ವಿದ್ಯೆ ನೀಡಿದ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ವಂದನೆ ಶುಭಾಶಯ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ವಂದನೆ ಅಕ್ಷರಾಧನಿಗೆ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ವಂದನೆ ಅಕ್ಷರಾಧನಿಗೆ
ಮ್ಯಾನೇಜ್ಮೆಂಟ್ ಕಡೆಯಿಂದ ಸರ್ ಅವರಿಗೆ ತುಂಬ ಹೃದಯವಾಗಿರುವಂತಹ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ನಗನಗ್ತಾ ನಿಮ್ಮ ಹಲ್ಲನ್ನು ತೋರಿಸಿ. ವೆರಿ ಗುಡ್. ನಿಮ್ಮ ಶುಭಾಶಯಗಳನ್ನು ತೋರಿಸಿ. ಸೀಲೆ ಹೊಡಿಬೇಡಿ, ಚಪ್ಪಾಳೆ ಮೂಲಕ ಕಿರಿಸಬೇಡಿ ದಯವಿಟ್ಟು. ನೀವೆಲ್ಲರೂ ಸಹ ಒಳ್ಳೆ ಮಕ್ಕಳೆಲ್ಲ ಕಿರಿಸಬೇಡಿ, ಒಳ್ಳೆ ಮಕ್ಕಳು. ಜಯೇಶ್ ಅವರು ತುಂಬಾ ಹೃದಯದಿಂದ ಕೆಲಸ ಮಾಡ್ತಾ ಇದ್ರು. ಜಯೇಶ್ ಅವ್ರ ಡೈಲಾಗ್ ನೆನಪಾ ಇದೆಯಾ ನಿಮ್ಗೆ? ಎಲ್ಲ ಒಂದು ಎರಡು ಹೇಳಿ ನೋಡಿ ಸರ್, ನಿಮ್ ಡೈಲಾಗ್ಸ್ ನೆನಪಾ ಇದೆ. ಓಕೆ, ಗುಡ್. ಅಂದ್ರೆ ಜಯೇಶ್ ಸರ್ ಅನ್ನು ನಾವೆಲ್ಲರೂ ಸಹ ನಡೆಸ್ತಾ ಇದೀವಿ, ಹೌದಾ? ವೆರಿ ಗುಡ್. ಜಯೇಶ್ ಸರ್ ನಗ್ತಾ ಇದ್ರ, ನನ್ಗೆ ಕಾಣಿಸ್ತಾ ಇಲ್ಲ. ಹ್ಯಾಪಿ ಟೀಚರ್ಸ್ ಡೇ ಸರ್. ಜೋರಾಗಿ ಹೇಳಿ ಜಯೇಶ್ ಸರ್ ಅವರಿಗೆ. ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ. ಜಯೇಶ್ ಸರ್ ಅವರಿಗೆ ಸನ್ಮಾನ ಮಾಡುವಂತಹ ನಮ್ಮ ಶಾಲೆಯ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಸಂಸ್ಥಾಪಕರಾಗಿರುವಂತಹ ನಮಗೆ ಮಾರ್ಗದರ್ಶಿಗಳಾಗಿರುವಂತಹ ನಾರಾಯಣ ಸರ್ ಅವರಿಂದ ಹಾಗೂ ನಂಜುಂಡಪ್ಪ ಸರ್ ಅವರಿಂದ ಇಂದಿನ ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲ ಶಿಕ್ಷಕರು ಸಹ ನಗನಗ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವ್ರನ್ನ ಕಲಿತಿದ್ದು ಜಾಸ್ತಿ ನಾವು. ಅವರು ಎಷ್ಟೋ ವಯಸ್ಸಾಗಿದ್ರು ಸಹ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದ್ರು. ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ನಾವೇ ಅವ್ರನ್ನ ನೋಡಿ ಕಲಿಬೇಕಾಗಿತ್ತು. ಶಿಕ್ಷಕರಿಗೆ ತುಂಬಾ ಮಾರ್ಗದರ್ಶಕರಾಗಿದ್ದರು. ಜಯೇಶ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಚಪ್ಪಲಿ ಹೊಡ್ಬೇಕು ಅನಿಸ್ತಾ ಇದೆಯಾ? ವೆರಿ ಗುಡ್. ತುಂಬಾ ಹೃದಯದ ಸನ್ಮಾನ ನೋಡುವುದಕ್ಕೆ ಎರಡು ಕಣ್ಣು ಸಾಲುತ್ತಿಲ್ಲ ನಮಗೆ. ಈ ಒಂದು ನನ್ನ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯ. ನಾನು ಈ ಶಾಲೆಗೆ ಕಾಲಿಟ್ಟು 2005ರಿಂದ ಹಿಡಿದು 2025ರವರೆಗೆ ಸುಮಾರು ಸುದೀರ್ಘವಾಗಿ 20 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯನ್ನ ನಾನು ಎಂದಿಗೂ ಮರೆಯೋಕ್ಕಾಗಲ್ಲ. ನಿಮ್ಮೆಲ್ಲರ ಪ್ರೀತಿಯನ್ನು ಸಹ ಅಷ್ಟೇ. ಇವತ್ತು ಬೆಳಿಗ್ಗೆ ನಾನು ನೋಡಿದ್ದೀನಿ. ಬೆಳಿಗ್ಗೆ ಬಂದ ತಕ್ಷಣ ನಾನು ನಿಂತ್ಕೊಂಡೆ. 10 ಗಂಟೆ 9:45 ಆಗಿತ್ತು. ಮಕ್ಕಳು ಆ ಟೈಮ್ ಪ್ರೇಯರ್ ಟೈಮ್ ಎಲ್ಲರೂ ಹೊರ ಬಂದ್ಬಿಟ್ರು. ಯಾಕಂತಂದ್ರೆ ಅಲ್ಲಿ ಯಾರೋ ಏನೋ ಆಗಿದೆ ಅಂತಂದ್ರೆ ನನಗೆ ವಿಶ್ ಮಾಡಕ್ ಬಂದಿದ್ದಾರೆ. ಇದು ಕೋಟಿ ಕೊಟ್ಟರೆ ಸಿಗಲ್ಲ. ಇಂತಹ ಒಂದು ಸಂದರ್ಭ ನನ್ನ ಲೈಫಲ್ಲೇ ಮರೆಯಲ್ಲ ನಾನು. ಯಾಕಂತಂದ್ರೆ ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಗೌರವ ಸದಾ ನನ್ನನ್ನು ರಕ್ಷಣೆ ಮಾಡೋದು. ಯಾಕೆಂತಂದ್ರೆ ಅಷ್ಟು ಇಲ್ಲಿ ನಾನು ಸಂಸ್ಥೆಯಲ್ಲಿ 20 ವರ್ಷಗಳಲ್ಲಿ ನಮ್ಮೂರಲ್ಲಿ ನನ್ನ ಹೆಸರು ಗೊತ್ತಿಲ್ಲ. ಎಲ್ಲ ಈ ಚೇನೂರಲ್ಲಿರ್ತಕ್ಕಂಥ ಪೇರೆಂಟ್ಸು ನೀವೆಲ್ಲ ಮಕ್ಕಳು ನನ್ನ ಅಷ್ಟು ಹಚ್ಕೊಂಡಿದ್ದೀರ. ಮತ್ತು ಈ ಸಂಸ್ಥೆ 20 ವರ್ಷಗಳ ಕಾಲ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿರ್ತಕ್ಕಂಥ ಶಿಕ್ಷಕರು ಅಷ್ಟೇ. ನಾನು ಸಾಕಷ್ಟು ವಿಚಾರದಲ್ಲಿ ಏನು ಹೇಳ್ತಾ ಇದ್ದೆ ಅಂದರೆ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಅವರವರನ್ನು ಕರೆಸಿ ಏನಾದರೂ ಬೈದಿರೋದಲ್ಲ, ಅದು ವಿದ್ಯಾರ್ಥಿಗಳ ಶ್ರೇಯಸ್ ಅಭಿವೃದ್ಧಿಗಾಗಿ ಅವ್ರು ಕರೆಸ್ಬಿಟ್ಟು ಒಂದೆರಡು ಮಾತು ಏನೋ ಹೇಳಿರ್ಬೋದು. ಅಂಥ ಸಂದರ್ಭದಲ್ಲಿ ಏನಾದ್ರು ಬೈದಿದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕ್ಷಮಿಸಬೇಕು. ಯಾಕೆಂತಂದ್ರೆ ಆ ಜವಾಬ್ದಾರಿ ಹಂಗಿರುತ್ತೆ. ಈ ಜವಾಬ್ದಾರಿ ಕೊಟ್ಟಾಗ ಅದನ್ನು ನಿಭಾಯಿಸ್ತಕ್ಕಂಥದ್ದು ಆ ಪರಿಸ್ಥಿತಿಯಲ್ಲಿ ಆ ಜಾಗದಲ್ಲಿದ್ದಾಗ ಗೊತ್ತಾಗ್ತದೆ. ಸೊ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಿಮಗೆ ಒಳ್ಳೆಯ ಮಾರ್ಗದರ್ಶಕರು ಸಿಕ್ಕಿದ್ದಾರೆ. ನಾನು ಅನಿಸಿಕೆಯ ಪ್ರಕಾರ ಈ ಥರವಾದಂತಹ ಶಿಕ್ಷಕರಿಗೆ ಗೌರವ ಕೊಡುವಂತಹ ಕಾರ್ಯಕ್ರಮ ಯಾವ ಜಿಲ್ಲೆಯಲ್ಲಾಗಲಿ, ಯಾವ ಕರ್ನಾಟಕದಲ್ಲಿ, ಯಾವ ಮೂಲೆಯಲ್ಲಿ, ಯಾವ ಶಾಲೆಯಲ್ಲೂ ಮಾಡಲ್ಲ. ಸೊ ಅದಕ್ಕೆ ನಾನು ಸರ್ ನೀವು ನನ್ನ ಶಾಲೆ ಬರಬೇಕಪ್ಪ, ಒಂದು ದಿನ ನಿಮಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂತೀನಿ ಅಂತಂದರು. ಸೊ ಸರಿ ಸರ್ ಬರ್ತೀನಿ. ನನಗೆ ಇಷ್ಟವಾದ ಕಾರ್ಯಕ್ರಮ ಇದೆ. ನಾನು 21ನೇ ವರ್ಷನೇ ಇಲ್ಲಿ ಆಚರಣೆ ಮಾಡಿದ್ದೀನಿ. ನನಗೆ ಭಾಳ ಸಂತೋಷ. ಸೊ ಯಾಕೆಂತಂದರೆ ಇಂಥ ಅವಕಾಶ ಲೈಫಲ್ಲಿ ಇಲ್ಲಿರ್ತಕ್ಕಂಥ ಟೀಚರ್ಸ್ಗೆ ಗೊತ್ತು. ಅವ್ರಿಗೆ ಮಾತ್ರ ಸಿಗುತ್ತೆ. ಇಲ್ಲಿ ಯಾರು ಕೆಲಸ ಮಾಡಿದಾರೋ ಅವ್ರಿಗೆ ಮಾತ್ರ ಸಿಗುತ್ತೆ ಅಷ್ಟೇ. ಬೇರೆ ಕಡೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ.
ಸೊ ಇಲ್ಲಿ ಇರ್ತಕ್ಕಂಥ ಟೀಚರ್ಸು ತುಂಬ ರಿಸೋರ್ಸ್ ಪರ್ಸನ್ನು. ಹಾಗಾಗಿ ಏನಾದರೂ ಒಂದು ಹೇಳಿದ ಕೆಲಸವನ್ನು ಸಪೋರ್ಟಿವ್ ಆಗಿ ನನಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ, ಈ ಸಂಸ್ಥೆಗೂ ಚಿರಋಣಿಯಾಗಿರ್ತೀನಿ. ಒಂದು ಮಾತು, ಈ ಸಂಸ್ಥೆಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಏನು ಮಾಡಬೇಕಂದ್ರೆ ನಿಮಗೆ ಅವಕಾಶವನ್ನು ಸಾರ್ ಒದಗಿಸಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ಬೆಳೆಸಿ ಹಾಗೆ ನೀವು ಬೆಳೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಅಲ್ಲಿಂದ ಕರೆಸಿ, ಈ ಸಾಮಾನ್ಯವಾಗಿ ಪ್ರೈವೇಟ್ ಶಾಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಸನ್ಮಾನ ಮಾಡೋದು ತುಂಬ ರೇರ್. ಅನ್ನೋದನ್ನ ನನಗೆ ಗುರುತಿಸಿ ಅಲ್ಲಿಂದ ಇಲ್ಲಿಗೆ ಕರೆಸಿ ಸನ್ಮಾನ ಮಾಡಿದ್ದಾರೆ. ನಾನು ಯಾವತ್ತೂ ಈ ಒಂದು ಕಾರ್ಯಕ್ರಮನ ಮರೆಯಲಾಗದಂಥ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲ ಶಿಕ್ಷಕರು ಅಷ್ಟೇ, ವಿದ್ಯಾರ್ಥಿ ಅಷ್ಟೇ, ನೀವು ತೋರಿಸಿದಂಥ ಪ್ರೀತಿ ಸದಾ ಚಿರಋಣಿಯಾಗಿರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಪ್ರೀತಿಯ ಮಕ್ಕಳೇ, ನಿಮ್ಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಲ್ಲಿರುವ ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ 20 ವರ್ಷ ಈ ಶಾಲೆಯಲ್ಲಿ ದುಡಿದು ಅನಿವಾರ್ಯ ಕಾರ್ಯಗಳಿಂದ ಅವರ ಸ್ವಂತ ಸ್ಥಳಕ್ಕೆ ಹೋಗಿದ್ದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಜಯಪ್ಪನವರೇ, ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಎಲ್ಲರಿಗೂ ಇನ್ಸ್ಪೈರ್ ಆಗಿ ನಡ್ಕೊಳ್ತಾ ಇರುವಂಥ ಆತ್ಮೀಯರಾಗಿರುವಂಥ ನಂಜಂಡಪ್ಪನವರೇ, ಹಿರಿಯರು ಹಿತೈಷಿಗಳು ಆಗಿರುವಂಥ ಸನ್ಮಾನ್ಯ ನಾರಾಯಣ ಸ್ವಾಮಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗುರುಗಳೇ, ಇಲ್ಲಿ ಬಂದಿರುವಂಥ ಎಲ್ಲ ಪೋಷಕ ಮಿತ್ರರೇ, ಮೊದಲನೇದಾಗಿ ಈ ದಿನ ಅಭಿನಂದನೆಗೆ ಅರ್ಹರಾಗಿ ಅಭಿನಂದನೆಗಳನ್ನು ಪಡೆದಿರುವಂಥ ಎಲ್ಲ ಈ ಶಾಲೆಯ ಗುರುಗಳಿಗೆ ನನ್ನ ವಿಶೇಷವಾಗಿರುವಂಥ ಅಭಿನಂದನೆಗಳು. ಎರಡನೇದಾಗಿ ಗುರುಗಳನ್ನು ಗುರುತಿಸಿ ಗುರುಗಳನ್ನು ಕರೆದು ಗುರುಗಳನ್ನು ಸನ್ಮಾನ ಮಾಡೋದ್ರ ಮೂಲಕ ನಿಮ್ಮ ಆತ್ಮೀಯ, ನಿಮ್ಮ ಭಕ್ತಿ, ನಿಮ್ಮ ಶಕ್ತಿ, ನಿಮ್ಮದೇನೇಂತಿಯದೆಲ್ಲವನ್ನು ಈ ದಿನ ನಿಮ್ಮ ಗುರುಗಳಿಗಾಗಿ ಅರ್ಪಿಸಿದಂಥ ನಿಮ್ಮೆಲ್ಲರಿಗೂ ಸಹ ನನ್ನ ವಿಶೇಷವಾಗಿರುವಂಥ ಅಭಿನಂದನೆಗಳು.